ಇನ್ನು ಕೊಪ್ಪಳದಲ್ಲೊಂದು ವಿಚಿತ್ರ ಘಟನೆಯೊಂದು ನಡೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಅಂಗಡಿಯಲ್ಲಿ ಸಿಗುವ ಬಟ್ಟೆಗಳಿಗೆ ಬಿಗ್ ಆಫರ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಅಂಗಡಿ ಬಳಿ ಹೋಗಿ ನೋಡಿದ್ರೆ ಎಲ್ಲವೂ ಉಲ್ಟಾ ಆಗಿದೆ. ಅಂಗಡಿಗೆ ಹೋದ ಹಲವು ಗ್ರಾಹಕರು ವಾಪಸ್ಸಾಗಿದ್ದಾರೆ. ಆಫರ್ ಒಂದೇ ದಿನ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹಾಕಿದ್ದಾರೆ. ಇದನ್ನು ಕಂಡ ಜನ ಸಾವಿರಾರು ಸಂಖ್ಯೆಯಲ್ಲಿ ಅಂಗಡಿ ಮುಂದೆ ಜಮಾಯಿಸಿದ್ದಾರೆ. ಇದರಿಂದ ನೂರಾರು ಕಿಲೋಮೀಟರ್ ದೂರದಿಂದ ಬಂದಂತಹ ಗ್ರಾಹಕರಿಗೆ ನಿರಾಶೆಯಾಗಿದೆ. ನಾವು ಬಹಳ ದೂರದಿಂದ ಬಂದಿ ನೋಡು. ಶಾಪ್ ಹೆಸರು ಆಫರ್ ಟ್ರೆಂಡ್ಸ್. ಇವತ್ತು ಏನು ಆಫರ್ ಕೊಟ್ಟಿನಿ ಅಂದ್ರೆ 1000 ರೂಪಾಯಿ 6 ಶರ್ಟ್ ಕೊಟ್ಟಿನಿ, 1000 ರೂಪಾಯಿ 3 ಶರ್ಟ್ ಕೊಟ್ಟಿನಿ, 1100 ರೂಪಾಯಿ 3 ಫಾರ್ಮಲ್ ಪ್ಯಾಂಟ್ ಕೊಟ್ಟಿನಿ, 1000 ರೂಪಾಯಿ 3 ಡೌನ್ ಶರ್ಟ್ ಕೊಟ್ಟಿನಿ, 1000 ರೂಪಾಯಿ 5 ಟಿ ಶರ್ಟ್ ಕೊಟ್ಟಿನಿ, 1000 ರೂಪಾಯಿ 7 ಕೊರಿಯನ್ ಟಿ ಶರ್ಟ್ ಕೊಟ್ಟಿನಿ, 1000 ರೂಪಾಯಿ 6 ಶಾರ್ಟ್ಸ್ ಕೊಡ್ತೀನಿ. ಇವೆಲ್ಲ ಆಫರ್ಸ್ ಹಿಂಗೆ ಇರುತ್ತೆ. ಶಾಪಲ್ಲಿ ಯಾವ್ದು ಕಡೆ ಕ್ಲೋಸ್ ಮಾಡೋದು, ದಿನ ಆಫರ್ಸ್ ಹಿಂಗೆ ಇರುತ್ತೆ. ದಸರಾ ಹಬ್ಬ ಮುಗಿದ್ರು 10 ಡೇಸ್ ಹಿಂಗೆ ಇರುತ್ತೆ. ಶಾಪ್ ಹೆಸರೇ ಕರೆಕ್ಟ್ ಕೇಳ್ಕೊಳ್ಳಿ. ಶಾಪ್ ಹೆಸರು ಆಫರ್ ಟ್ರೆಂಡ್ಸ್ ಅಂದ್ರೆ ದಿನ ಆಫರ್ ಇರುತ್ತೆ ಅಂತ ಅರ್ಥ. ಬಟ್ ಓಪನಿಂಗ್ ಐತಂತ ಜಾಸ್ತಿ ವಿಡಿಯೋಸ್ ಮಾಡೋಣ ಅಷ್ಟೇ. ಓಪನಿಂಗ್ ಐತಂತ ವಿಡಿಯೋಸ್ ಜಾಸ್ತಿ, ಪ್ರಮೋಷನ್ ಜಾಸ್ತಿ ನೋಡಿದ್ರೆ ಅಷ್ಟೇ. ಬಟ್ ಆಫರ್ಸ್ ಎಲ್ಲ ಇವಾಗ ಬೇಕಾದ್ರೆ ನೀವು ಬಳ್ಳಾರಿಗೆ ಹೋಗಿ ಸೇಮ್ ಆಫರ್ ಇರುತ್ತೆ, ಸೇಮ್ ಆಫರ್ ಇರುತ್ತೆ, ಸೇಮ್ ಆಫರ್ ಇರುತ್ತೆ. ಬಳ್ಳಾರಿ ಶಾಪ್ ಇದೆ ನಮ್ದು, ಅಲ್ಲಿ ಸೇಮ್ ಆಫರ್ಸು. ಹೊಸಪೇಟೆ ಶಾಪ್ ಇದೆ, ಅಲ್ಲಿ ನಮ್ಮ ಸೇಮ್ ಆಫರ್ಸ್. ಅರ್ಥ ಮಾಡ್ಕೊಂಡು ಎಲ್ಲಿವರೆಗೂ ಸೇಮ್ ಆಫರ್ ಕೊಡ್ತೀನಿ ಸರ್. ಇಲ್ಲಿ ಹೇಳ್ತಾರೆ ಅಂದರೆ ಪ್ರಮೋಷನ್ ಜಾಸ್ತಿ ಮಾಡಿ, ಅಂದರೆ ವೀಡಿಯೋಸ್ನ ಜಾಸ್ತಿ ಮಾಡ್ತೀನಿ. ಹಂಗಾಗಿ ಇಷ್ಟು ಬಂದ್ರೆ ಬಟ್ ಇಷ್ಟು ಬರ್ಬೋದು ಯಾವುದೇ ಕಡೆ ಅನ್ಕೊಂಡಿಲ್ಲ ಸರ್. ನಿಜವಾಗ್ಲೂ ತಪ್ಪ ಇದೆ, ನಿಜವಾಗ್ಲೂ ಸಾರಿ. ಬಟ್ ಆಫರ್ ಯಾವುದೇ ಕಡೆ ಈ ಸಲ ನಾಳೆಯಿಂದ ಸರಿಯಾಗಿ ಏನು ಮಾಡಬೇಕು ಅದೆಲ್ಲ ಮಾಡಿ